ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾವು ಮನೆಯಲ್ಲೇ ದಿಢೀರಾಗಿ ಯಾವ ಥರ ಒಂದು ಬಿರಿಯಾನಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಇದು, ತುಂಬ ಈಸಿ ಮತ್ತು ತುಂಬ ಟೇಸ್ಟೂ ಇರುತ್ತೆ ಈ ಬಿರಿಯಾನಿ. ಇಮಿಡಿಯೇಟಾಗಿ ಆಗುತ್ತೆ ಈ ಬಿರಿಯಾನಿ. ಈ ಬಿರಿಯಾನಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು. ಶುಂಠಿ, ಬೆಳ್ಳುಳ್ಳಿ ಒಂದು 3-4, ಶುಂಠಿ ಒಂದು ಸಣ್ಣ ಪೀಸು, ಒಂದು ಸ್ವಲ್ಪ ತೆಂಗಿನಕಾಯಿ ಬೇಕು, ಮತ್ತು ಒಂದು 2-3 ಗ್ರೀನ್ ಚಿಲ್ಲೀಸ್, ಸ್ವಲ್ಪ ಕ್ಯಾಶ್ಯೂಸ್, ಮತ್ತು ಒಂದು ದೊಡ್ಡ ಆನಿಯನ್ ತೊಗೊಂಡಿದ್ದೀನಿ, ಒಂದು 1/4 ಕಪ್ ಎಣ್ಣೆ, 1/4 ಕಪ್ ತುಪ್ಪ. ಎಣ್ಣೆ ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಬೋದು. ಮತ್ತು ಬಿರಿಯಾನಿ ಮಸಾಲ, ಯಾವ ಬಿರಿಯಾನಿ ಮಸಾಲ ಬೇಕಿದ್ರೆ ನೀವು ಯೂಸ್ ಮಾಡಿ. 1 kg ಚಿಕನ್ನು ಮತ್ತು 1 kg ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದೀನಿ. ನೀವು ಯಾವ ರೈಸ್ ಬೇಕಿದ್ರೆ, ಸೋನಾ ಮಸೂರಿ, ಜೀರಾ ರೈಸ್ ಯಾವ್ದು ಬೇಕಿದ್ರೆ ಯೂಸ್ ಮಾಡ್ಬೋದು. ಬಿರಿಯಾನಿ ಮಸಾಲ ಅಷ್ಟೇ, ಯಾವ್ದು ಬೇಕಿದ್ರೆ ಮಾರ್ಕೆಟಲ್ಲಿ ಅವೈಲೇಬಲ್ ಸಿಗುತ್ತೆ, ಅದು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ 250 ಗ್ರಾಮ್ಸ್ ಯೂಸ್ ಮಾಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒಂದು ಕುಕ್ಕರ್ ಇಟ್ಕೊಳ್ಳಿ, ಅದಕ್ಕೆ 1/4 ಕಪ್ ಎಣ್ಣೆ ಹಾಕಿ, ಆಮೇಲೆ 1/4 ಕಪ್ ತುಪ್ಪ. ಬೇಕಿದ್ರೆ ನೀವು ಫುಲ್ಲು ತುಪ್ಪದಲ್ಲೇ ಮಾಡ್ಕೊಳ್ಬೋದು, ಬಟ್ ಎಣ್ಣೆ ತುಪ್ಪ ಎರಡು ಮಿಕ್ಸ್ ಮಾಡಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಎಣ್ಣೆ ಮತ್ತು ತುಪ್ಪ ಎರಡು ಸಮ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ತುಪ್ಪ ಹಾಕಿದ್ಮೇಲೆ ಅದು ಕಾದ್ಮೇಲೆ ನೋಡಿ, ಅದಕ್ಕೆ ಆನಿಯನ್ ಮತ್ತು ಕ್ಯಾಶ್ಯೂಸ್ ಸೇರಿಸ್ಕೊಳ್ತಾ ಇದ್ದೀನಿ. ಆನಿಯನ್ ನಾನಿಲ್ಲಿ ದೊಡ್ಡ ಸೈಜ್ ಯೂಸ್ ಮಾಡಿದ್ದೀನಿ, ಒಂದೇ ಒಂದು. ಚಿಕ್ಕ ಆನಿಯನ್ ಆದರೆ ನೀವು 2 ಆನಿಯನ್ ಯೂಸ್ ಮಾಡ್ಕೊಳ್ಬೋದು 1 kg ಚಿಕನಿಗೆ. ದೊಡ್ಡದಾದರೆ ಒಂದೇ ದೊಡ್ಡದು ಸಾಕು. ನೋಡಿ, ಚೆನ್ನಾಗಿದೆ. ಆ ತುಪ್ಪ ಎಣ್ಣೆಯಲ್ಲಿ ಆನಿಯನ್ ಮತ್ತು ಕ್ಯಾಶ್ಯೂಸ್ ಫ್ರೈ ಆಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅದು ಅಷ್ಟು ಫ್ರೈ ಆಗಬೇಕು. ಇಲ್ಲಿ ಫ್ರೈ ಆಗ್ತಾ ಇರಬೇಕಾದ್ರೇ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ನೋಡಿ, ಗ್ರೀನ್ ಚಿಲ್ಲಿ 2, ಖಾರ ಜಾಸ್ತಿ ಬೇಕು ಅಂದ್ರೆ 3-4 ಹಾಕ್ಕೊಳ್ಬೋದು. ನಾನು 2 ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನಾವು. ಇದು ಈಸಿ, ಬೇಗ ಆಗಿಬಿಡುತ್ತೆ, ಒಂದು 1/2 ಅವರಲ್ಲಿ ಆಗಿಬಿಡುತ್ತೆ ಇದು, ಮತ್ತು ತುಂಬ ಟೇಸ್ಟು ಆಗುತ್ತೆ. ನೋಡಿ, ಇದಕ್ಕೆ ನಾನು ಬಿರಿಯಾನಿ ಮಸಾಲ, ಯಾವ ಬಿರಿಯಾನಿ ಮಸಾಲ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಹೋಮ್ ಮೇಡು ಮಾಡ್ಕೊಳ್ಬೋದು ನೀವು. ನೋಡಿ, ಆಯಿತು ಗ್ರೈಂಡ್. ಸ್ವಲ್ಪ ನೀರಾಗೆ ಮಾಡಿಕೊಂಡೆ ನಾನು. ನೋಡಿ, ಕ್ಯಾಶ್ಯೂ ಮತ್ತು ಆನಿಯನು ಗೋಲ್ಡನ್ ಬ್ರೌನ್ ಆಗಿದೆ. ಅದಕ್ಕೆ ಈ ಮಾಡ್ಕೊಂಡಿಂಥ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಅದು ಆ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆ ಹಸಿ ವಾಸನೆ ಎಲ್ಲ ಹೋಗಿದ ತಕ್ಷಣ ನೋಡಿ, ನಾನಿಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಬಾಸ್ಮತಿ ರೈಸು 1 kg. ಅಕ್ಕಿ ತೊಳೆದು ಚಿಕನ್ ಸ್ವಲ್ಪ ಆ ಮಸಾಲದಲ್ಲಿ ಬೇಯೋ ತನಕ ಅದು ಹಾಗೆ ಇರಲಿ, ಮತ್ತು ಎಂಡಿಗೆ ಹಾಕ್ಕೊಳ್ಳೋಣ ನಾವು. ನೋಡಿ, ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆ ಮಸಾಲೆಯಲ್ಲೇ ಇದೊಂದು 2 ಮಿನಿಟ್ಸು ಬೇಯಬೇಕು ಚಿಕನ್. ಈ ಚಿಕನ್ ಬೆಂದ ಮೇಲೆ ಮತ್ತೆ ನಾವು ಅಕ್ಕಿ ಸೇರಿಸ್ಕೊಳ್ಬೇಕು. ನೋಡಿ, ಚಿಕನ್ ಬೇಯ್ತಿರ್ಬೇಕಾದ್ರೇ ನಾವು 1 ಸ್ಪೂನು ಹಲ್ದಿ ಪೌಡ್ರ್ ಹಾಕ್ಕೊಳ್ಳಿ. ಅದಕ್ಕೆ ಸಾಲ್ಟು ಅಷ್ಟೇ, ನಾವಿಲ್ಲಿ ಎಂಡಿಗೆ ಹಾಕ್ಕೊಳ್ತಾ ಇದ್ದೀವಿ, ಸ್ಟಾರ್ಟಿಂಗ್ ಹಾಕ್ಕೊಳ್ತಾ ಇಲ್ಲ. ಸಾಲ್ಟ್ ಎಲ್ಲ ಆದಮೇಲೆ ಮಿಕ್ಸ್ ಆದಮೇಲೆ ಹಾಕ್ಕೊಳ್ತಾ ಇದ್ದೀವಿ. ನೋಡಿ, ಇವಾಗ ಚಿಕನ್ ಬೇಯ್ತಾ ಇದೆ. ಈ ಟೈಮಲ್ಲಿ ತೊಳೆದಿಟ್ಟಂಥ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ಳಿ. ತೊಳೆದ ತಕ್ಷಣ ಹಾಕಬೇಡಿ, ತೊಳೆದು ಒಂದು 2-3 ನಿಮಿಷ ಅಕ್ಕಿ ಇರಲಿ ಆ ನೀರಲ್ಲೇ. ಯಾಕಂದರೆ ನಾವು ಒಂದೇ ವಿಷಲ್ ತಗೊಳ್ತಾ ಇದ್ದೀವಿ, ಆಗ ಚೆನ್ನಾಗಿ ಬೇಯುತ್ತೆ ಅದು. ನೋಡಿ, ಚೆನ್ನಾಗಿ ಮಿಕ್ಸ್ ಕೊಡಿ. ಇವಾಗ ಚಿಕನು, ಅಕ್ಕಿ, ಮಸಾಲ ಎಲ್ಲ ಚೆನ್ನಾಗಿ ಇದೇ ಥರ ಒಂದು 2 ನಿಮಿಷ ಬೇಯಲಿ ಅದು. ನೋಡಿ, ಆ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ಪು ನೀರು ತಗೊಳ್ಳಿ ಸಾಕು, ಜಾಸ್ತಿ ಬೇಡ. ಯಾಕೆಂದರೆ ಆಲ್ರೆಡಿ ನಾವು ಪೇಸ್ಟಲ್ಲೂ ನೀರು ಹಾಕಿರ್ತೀವಿ. ಪೇಸ್ಟ್ ಮಾಡಬೇಕಾದ್ರೆ ಮಸಾಲ ಮತ್ತು ಚಿಕನಲ್ಲೂ ನೀರು ಬಿಟ್ಬಿಡುತ್ತೆ. ತುಂಬ ಹಾಕಿದ್ರೆ ಅದು ತುಂಬ ನೀರಾಗುತ್ತೆ. ಯಾವ ಬೌಲಲ್ಲಿ ನೀವು ಅಕ್ಕಿ ತೊಗೊಂಡಿರ್ತೀರ ಅದೇ ಬೌಲಲ್ಲಿ 1 ಬೌಲಷ್ಟು ನೀರು ಹಾಕ್ಕೊಳ್ಳಿ. ಗ್ಲಾಸ್ ಆದರೆ 1 ಗ್ಲಾಸ್ ಅಕ್ಕಿ, 1 ಗ್ಲಾಸ್ ನೀರು ಅಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿ, ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಉಪ್ಪು ಸೇರಿಸ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಇವಾಗ ಉಪ್ಪು ಸರಿ ಇದೆಯಾ ಇಲ್ವಾ ಅಂತ ನೋಡಿ. ಇವಾಗ ಕುಕ್ಕರು ಮುಚ್ಚಳ ಮುಚ್ಚಿ ಬಿಟ್ಬಿಡಿ, 1 ವಿಷಲ್ ಆದರೆ ಸಾಕು. ನೋಡಿ, ಈಗ ಕುಕ್ಕರ್ದು 1 ವಿಷಲ್ ಹೋಯಿತು. 1 ವಿಷಲ್ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡಿ ಅದು ಹಾಗೆ ಬಿಟ್ಬಿಡಿ. ಅದು ಆರೋ ತನಕ ನಾವು ಒಂದು ದಿಢೀರಾಗಿ ರಾಯ್ತ ರೆಡಿ ಮಾಡ್ಕೊಳ್ಳೋಣ. ರಾಯ್ತಕ್ಕೆ ನಾನಿಲ್ಲಿ 1 ಕುಕ್ಕುಂಬರು, 1.5 ಕ್ಯಾರೆಟು, 1 ಗ್ರೀನ್ ಚಿಲ್ಲಿ, 1 ಕಪ್ ಮೊಸರು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ರಾಯ್ತ ಮನೇಲಿ ಯಾವ ಥರ ನಾರ್ಮಲ್ ಮಾಡ್ಕೊಳ್ತೀರಾ ಆ ಥರ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಕುಕ್ಕುಂಬರು, ಕ್ಯಾರೆಟು, ಗ್ರೀನ್ ಚಿಲ್ಲಿ ಯೂಸ್ ಮಾಡಿದ್ದೀನಿ. ನೀವು ಅದಕ್ಕೆ ಟೊಮೆಟೊ, ಆನಿಯನ್ನು ಏನು ಬೇಕಿದ್ರೆ ಹಾಕ್ಕೊಳ್ಬೋದು. ನೀವು ನಾರ್ಮಲ್ ಯಾವ ಥರ ಮಾಡ್ತೀರಾ ಆ ಥರ ಮಾಡ್ಕೊಳ್ಳಿ. ಮತ್ತು ಕ್ಯಾರೆಟ್, ಕುಕ್ಕುಂಬರ್ನ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಳೋ ಹಾಕ್ಕೊಬೋದು. ನಾನಿಲ್ಲಿ ಅದೆರಡನ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಕ್ಯಾರೆಟ್, ಕುಕ್ಕುಂಬರ್, ಗ್ರೀನ್ ಚಿಲ್ಲಿ ಆದಮೇಲೆ 1 ಕಪ್ ಮೊಸರು ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿ.
ಯಾಕೆಂದರೆ ಬಿರಿಯಾನಿ ಒಟ್ಟಿಗೆ ಈ ರಾಯ್ತ ಟೇಸ್ಟ್ ಆಗುತ್ತೆ ತುಂಬ. ಹಾಗೆ ಬಿರಿಯಾನಿ ತಿನ್ನೋ ಬದಲು ರಾಯ್ತದ ಒಟ್ಟಿಗೆ ತಿಂದರೆ ಯಾವಾಗಲೂ ಟೇಸ್ಟ್. ನೋಡಿ ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಬಿರಿಯಾನಿಲಿ ಆಲ್ರೆಡಿ ಸಾಲ್ಟ್ ಇದೆ. ತುಂಬ ಹಾಕ್ಕೊಂಡ್ಬಿಟ್ರೆ ಮತ್ತು ಉಪ್ಪಾಗುತ್ತೆ. ಒಂಚೂರು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಲ್ಲಿ ನಮ್ಮದು ಇಲ್ಲಿ ಈಗ ಕುಕ್ಕರ್ದು ವಿಸಲ್ ಹೋಗ್ತಾ ಇದೆ. ಹೋಗಿ ಅಂದರೆ ಕುಕ್ಕರ್ ವಿಸಲ್ ಹೋಗಿದೆ, ಇವಾಗ ಆರ್ತಾ ಇದೆ ಅದು. ನೋಡಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ ಮೇಲೆ. ಇದು ಟೇಸ್ಟ್ ಆಗುತ್ತೆ ರಾಯ್ತಾ, ತುಂಬ ಟೇಸ್ಟ್ ಆಗುತ್ತೆ. ಬಿರಿಯಾನಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಇದು. ಆನಿಯನ್ ಬೇಕಿದ್ದವರು ಆನಿಯನ್ನು ಆ್ಯಡ್ ಮಾಡ್ಕೊಳ್ಬೋದು ಅದಕ್ಕೆ. ನೋಡಿ ಇವಾಗ ನಾವು ಕುಕ್ಕರ್ ಎಲ್ಲ ವಿಸಲ್ ಹೋಗಿ ಕಂಪ್ಲೀಟ್ ಆರಿದೆ. ಇವಾಗ ಓಪನ್ ಮಾಡೋಣ ಲಿಡ್ಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಒಂದೇ ಕಪ್ ನೀರು ಯೂಸ್ ಮಾಡಬೇಕು ನೋಡಿ ಇದಕ್ಕೇ, ಯಾಕಂದರೆ ಜಾಸ್ತಿ ಯೂಸ್ ಮಾಡಿದ್ರೆ ತುಂಬ ನೀರು ಆಗಿ ಒಂಥರ ಬೆಂದುಬಿಡುತ್ತೆ. ಒಂದೇ ವಿಸಲ್ ತೆಗೆದು ಒಂದೇ ಬೌಲ್ ನೀರು ಯೂಸ್ ಮಾಡಿದ್ರೆ ನೋಡಿ ಈ ಥರ ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಇರುವಾಗನೇ ತಿಂದುಬಿಡಿ, ಚೆನ್ನಾಗಿರುತ್ತೆ ನೋಡಿ. ನೀವೆಲ್ಲ ಟ್ರೈ ಮಾಡಿ ಮನೇಲಿ. ಯಾರಾದರೂ ಸಡನ್ ಗೆಸ್ಟ್ ಬಂದರು, ಇಲ್ಲ ನಿಮಗೇ ಚಿಕನ್ ಬಿರಿಯಾನಿ ಸಡನ್ ತಿನ್ನಬೇಕು ಅನಿಸ್ತಂದರೆ ನೀವು ಇದನ್ನ ಪ್ರಿಫರ್ ಮಾಡ್ಬೋದು. ಬೇಗನೂ ಆಗುತ್ತೆ, ಟೇಸ್ಟು ಇರುತ್ತೆ. ಓಕೆ, ಎಲ್ಲ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಮತ್ತು ಬಿರಿಯಾನಿ ಟೇಸ್ಟ್ ಮಾಡಿ ಯಾವ ಥರ ಆಯಿತು ಅಂತ ತಿಳಿಸಿ. ನೆಕ್ಸ್ಟು ಇನ್ನೊಂದು ಸ್ಪೆಷಲ್ ವಿಡಿಯೋದೊಟ್ಟಿಗೆ ಸಿಗೋಣ. ಬಾಯ್ ಬಾಯ್.